ಎಜಿ ನ್ಯೂಸ್ಗೆ ಸ್ವಾಗತ. ಗುಂಡ್ಲುಪೇಟೆಯಲ್ಲಿ ಅಪಘಾತವಾಗಿದ್ದ ವ್ಯಕ್ತಿಗೆ ಮೈಸೂರಿನಿಂದ ಗುಂಡ್ಲುಪೇಟೆ ಮಾರ್ಗವಾಗಿ ಕೇರಳಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಬರ್ತಾ ಇದ್ದ ಆಂಬ್ಯುಲೆನ್ಸ್ ವಾಹನಕ್ಕೆ ಪಟ್ಟಣದ ಮದಿನಾ ಹೋಟೆಲ್ ಟಿಂಬರ್ ಉದ್ಯಮಿ ಶಫಿ ಅವರು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ರವರಿಗೆ ದೂರವಾಣಿ ಕರೆ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿ ತಿಳಿಸಿದರು. ತಕ್ಷಣ ಕಾವಲು ಪಡೆಯ ಪದಾಧಿಕಾರಿಗಳು ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿ ಆಂಬ್ಯುಲೆನ್ಸ್ಗೆ ಝೀರೋ ಟ್ರಾಫಿಕ್ ಮಾಡಿಸಿ ಕಳುಹಿಸಲಾಗಿದೆ. ಮೈಸೂರನ್ನ ಶಿಫ್ಟ್ ಮಾಡಿದ್ರು. ಮೈಸೂರಲ್ಲಿ ಚಿಕಿತ್ಸೆ ಆಗ್ತಾ ಇಲ್ಲ ಅಂತ ಅವ್ರನ್ನ ವಯನಾಡಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಅವರು ನನಗೆ ಕಾಲ್ ಮಾಡಿದ್ರು. ಅದರಿಂದ ನಾನು ನಮ್ಮ ಕಾವಲು ಪಡೆ ಅಧ್ಯಕ್ಷರಿಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಟ್ರಾಫಿಕ್ ಎಲ್ಲ ಮಾಡಿಕೊಡಿ ಅಂತ. ಅವರೆಲ್ಲ ನಮಗೆ ಇವತ್ತು ಆಂಬ್ಯುಲೆನ್ಸ್ ಅಲರ್ಟ್ ಅಂತ ಒಂದು KMCC ಆಂಬ್ಯುಲೆನ್ಸ್ ವಾಹನ ಒಂದು ಬಂತು. ಅದರಲ್ಲಿ ನಿನ್ನೆ ಅಪಘಾತ ಆದಂತಹ ವ್ಯಕ್ತಿ ಮೈಸೂರಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿಂದ ವಯನಾಡಿಗೆ ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಆಂಬ್ಯುಲೆನ್ಸ್ ಕೂಡಲೇ ಬಂದಾಗ ಒಂದು ಝೀರೋ ಟ್ರಾಫಿಕನ್ನು ನಾವು ಕ್ಲಿಯರ್ ಮಾಡಿ ಆ ಆಂಬ್ಯುಲೆನ್ಸ್ಗೆ ಕಳಿಸುವಂಥ ಸುಗಮವಾದ ದಾರಿಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲರ ಸಹಕಾರದೊಂದಿಗೆ ಆ ಆಂಬ್ಯುಲೆನ್ಸ್ ಸುಗಮವಾಗಿ ಹೋಗಿದೆ. ಆ ವ್ಯಕ್ತಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳು ಆದ ಎಸ್ ಮುಬರಕ್, ರಾಮೇಗೌಡ, ಸಾದಿಕ್ ಪಾಷಾ, ಮಿಮಿಕ್ರಿ ರಾಜು, ಪರಮಾತ್ಮ, ರವಿಕುಮಾರ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.